ಮುನಿರತ್ನ ಬೆಂಗಳೂರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ. ಒಂದು ಲೆಕ್ಕಾಚಾರದಲ್ಲಿ ಹೇಳಬೇಕಂದ್ರೆ ಮೋಸ್ಟ್ ಕಾಂಟ್ರವರ್ಷಿಯಲ್ ಎಂಎಲ್ಎ. ಇವತ್ತು ಇದೇ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾಗಿದೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ. ತನ್ನ ಎಂಎಲ್ಎ ಕಚೇರಿ ಮುಂದಿಗೆ ಮೊಟ್ಟೆ ದಾಳಿಗೆ ಒಳಗಾದ ಶಾಸಕ. ರಸ್ತೆ ಮೇಲೆ ಕುಳಿತು ಹೋರಾಟ, ನ್ಯಾಯ ಬೇಕು ಎಂದು ಘೋಷಣೆ ಕೂಗೋದೇನು, ಕಿರ್ಚೋದೇನು. ಯಾವಾಗ್ಲೂ ಎದೆ ಎತ್ತಿ ನಿಲ್ತಿದ್ದ ಶಾಸಕ ಮುನಿರತ್ನ ಇವತ್ತು ನಡು ರಸ್ತೆಯಲ್ಲಿ ಕುಳಿತು ತನ್ನ ಮೇಲೆ ದಾಳಿ ಮಾಡಿದ್ರು ಅಂತ ಮತ್ತೊಬ್ಬ ಸಹಾಯಕನಿಂದ ತಲೆ ಮೇಲೆ ಬಟ್ಟೆ ಇಟ್ಕೊಂಡು ಹೋರಾಟಕ್ಕೆ ಕುಳಿತಿದ್ರು. ಇಷ್ಟೆಲ್ಲ ಘಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಲಗ್ಗೆರೆ ಬಳಿಯ ಲಕ್ಷ್ಮೀ ದೇವಿ ನಗರದ ಶಾಸಕ ಮುನಿರತ್ನ ಕಚೇರಿ ಹಾಗೂ ಮುಂದಿರುವ ಔಟರ್ ರಿಂಗ್ ರೋಡ್. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಶಾಸಕ ಮುನಿರತ್ನ ಅವರ ಲಕ್ಷ್ಮೀದೇವಿ ನಗರದ ಶಾಸಕರ ಕಚೇರಿಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು. ಕಾರ್ಯಕ್ರಮ ಇದೆ ಎಂದು ಪೊಲೀಸರಿಗೂ ಮಾಹಿತಿ ಇತ್ತು. ಪೊಲೀಸರು ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ಶಾಸಕ ಮುನಿರತ್ನ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ಅಟ್ಯಾಕ್ ಆಗಬಹುದು ಅನ್ನೋ ಮಾಹಿತಿ ಇರೋ ಕಾರಣಕ್ಕೆ ಬೆಳಗ್ಗೆ ಸ್ಥಳದಲ್ಲಿ ಇದ್ದ ಮುನಿರತ್ನ ವಿರೋಧಿಗಳನ್ನ ಸುಮಾರು 30 ಜನರನ್ನ ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ಪಡೆದಿಟ್ಕೊಂಡಿದ್ರಂತೆ. ಆದ್ರಂತೆ ಮುನಿರತ್ನ ಅವರಿಗೆ ಸಹ ಎಚ್ಚರಿಕೆಯಿಂದ ಇರಲು ಸೂಚಿಸಿದ್ರಂತೆ. ಈ ನಡುವೆ 11:30 ಸುಮಾರಿಗೆ ಕಾರ್ಯಕ್ರಮ ಮುಗಿಸಿಕೊಂಡು ಕಚೇರಿಯಿಂದ ಮುಂದಿರುವಂತಹ ಔಟರ್ ರಿಂಗ್ ರಸ್ತೆಗೆ ಅಂದ್ರೆ ಸರಿಯಾಗಿ ರಾಜ್ಕುಮಾರ್ ಸ್ಮಾರಕದ ಮುಂದಿನ ರಸ್ತೆಯಲ್ಲಿ ಇರುವ ಕಾರನ್ನ ಹತ್ತೋದಕ್ಕೆ 50 ಮೀಟರ್ನಷ್ಟು ದೂರ ನಡೆದುಕೊಂಡು ಬರುವಾಗ ಒಂದು ಮೊಟ್ಟೆ ಎಸೆದಿದ್ದಾರೆ. ಎಸೆದ ಮೊಟ್ಟೆ ನೇರವಾಗಿ ಮುನಿರತ್ನ ತಲೆಗೆ ಬಿದ್ದಿದೆ. ತಕ್ಷಣ ಮೊಟ್ಟೆ ಎಸೆದಿದ್ದ ಮೂವರನ್ನ ಮುನಿರತ್ನ ಬೆಂಬಲಿಗರು ಮತ್ತು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರನ್ನ ವಿಶ್ವನಾಥ್, ಕೃಷ್ಣಮೂರ್ತಿ ಮತ್ತು ಚಂದ್ರು ಎಂದು ಗುರುತಿಸಲಾಗಿದೆ. ಪೊಲೀಸರು ವಶಕ್ಕೆ ಪಡೆದ ನಂತರ ಮುನಿರತ್ನ ಮತ್ತು ಅವರ ಬೆಂಬಲಿಗರು ನಡು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ರು. ಕೆಲ ನಿಮಿಷಗಳ ಕಾಲ ಔಟರ್ ರಿಂಗ್ ರಸ್ತೆಯನ್ನ ತಡೆದು ಸಹ ಪ್ರತಿಭಟನೆ ಮಾಡಿದ್ರು. ಇದಾದ ಮೇಲೆ ಕುಸುಮ ಮಂತ್ರಿ ಮಾಡಬೇಕು ಅನ್ನೋ ಕಾರಣಕ್ಕೆ ನನ್ನ ಕೊಲೆ ಮಾಡಲು ಇಷ್ಟೆಲ್ಲ ಪ್ಲಾನ್ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ರು. ಸದ್ಯ ಮುನಿರತ್ನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಘಟನೆ ಬಗ್ಗೆ ಕೇಸ್ ದಾಖಲು ಮಾಡಿಕೊಂಡಿರುವ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಈ ಒಂದು ಮೊಟ್ಟೆ ನಾಳೆಯಿಂದ ರಾಜಕೀಯ ವಲಯದಲ್ಲಿ ಅದೆಷ್ಟು ಚರ್ಚೆಗೆ ಕಾರಣವಾಗಿ ಮುಂದೆ ಬೇರೆ ಬೇರೆ ಘಟನೆಗೆ ಕಾರಣವಾಗತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಿದೆ.